ಗಜಮುಖನೆ ಮೆರವೆ ಕದಂತನೆ ನಿಜ ಗುಣಾನ್ವಿತ ಪರಶುಧರನೆ ರಜತಗಿರಿ ಗುಣಿಯರ ಕುಮಾರನೆ ವಿದ್ಯಾವಾರಿಣಿ ಅಜನು ಹರಿರುದ್ರಾದಿಗಳು ಸಲೆ ಭಜಿಸುತ್ತಿಹರನ ವರದ ನಿನ್ನನು ತ್ರಿಜಗವಂದಿತ ನಿರ್ಮಗಳ ಪರ ಮಾರ್ಬುದಮ್ಮಯ ಮತಿಗೆ ಮಂಗಳವ
ಇಂದಿರಗೆ ತಲೆಬಾಗಿ ಇಂದಿರಗೆ ತಲೆಬಾಗಿ ಪರಮಾನಂದ ಬಂದಿಯೊಳ ಜನ ತ್ಯಾಗಿಸಿ ವಂದಿಸುವ ಶಾರದೆಗೆ ಚಕ್ರಾದ್ಯ ಮರರಿಂಗಿರಗಿ ನಾದಿಯೊಳು ವರವ್ಯಾಸ ಮುನಿಪನ ದ್ವಂದ್ವಕಾನದನಾಗಿ ನಾದಿಯೊಳು ವರವ್ಯಾಸ ಮುನಿಪದ ದ್ವಂದ್ವಕಾನದನಾಗಿ ಕವಿಗಳ ಸಂದಣಿಗೆ ಬಲವೊಂದು ಬೀಳುವೆ ಮೀನಾಕ್ಷಿ ಕಲ್ಯಾಣ ಎಂಬಿ ಕಥಾಮೃತವ
ಅವರು ನಿರ್ದೇಶಿಸಿದಂತೆ ಪುತ್ರಕಾಮಿಷ್ಠೆಯಿಂದ ಅಂಗವಿಲಕ್ಷಣವಾದ ನನ್ನನ್ನು ಪಡೆದ ಕಾಲಕ್ಕೆ ಮರುಗಿದ ನನ್ನ ತಂದೆ ತಾಯಿಗಳಿಗೆ ಸಾದ್ವಾನ ನುಡಿಗಳನ್ನು ಆಡಿ ಮುಂದೆ ಇವಳು ಪರಮ ಪುರುಷನನ್ನೇ ವರಿಸುವಳಿದ್ದಾಳೆ ಎಂದು ಹೇಳಿ ಅಲ್ಲಿಂದ ಹೊರಟು ಹೋದರು. ಶುಭ ಲಗ್ನ ಶುಭ ಮುಹೂರ್ತದಲ್ಲೂ ಜಾತಕರ್ಮಗಳನ್ನು ಪೂರೈಸಿ ಮೀನಾಕ್ಷಿ ಎನ್ನುವ ನಾಮಕರಣವನ್ನು ಮಾಡಿ ಯೋಗ್ಯ ಗುರುವಾರ್ಯರಲ್ಲಿ ಕ್ಷತ್ರಿಯ ಧೀರ್ಯದ ನನಗೆ ಬೇಕಾದಷ್ಟು ವಿದ್ಯೆಗಳನ್ನು ಕಲಿಸಿದರು. ಕಾಲಾನಂತರದಲ್ಲಿ ನಮ್ಮ ತಂದೆ ಸ್ವರ್ಗಸ್ಥರಾದ ಸಂದರ್ಭ ಪಾಂಡ್ಯ ದೇಶವು ಅರಾಜಕತೆಯಿಂದ ಬಳಲಬಾರದೆನ್ನುವ ಕಾರಣಕ್ಕೆ ಮಂತ್ರಿ ವಸಿಷ್ಠರು ಹಿರಿಯ ಮುತ್ಸದ್ಯ ಮಾರ್ಗದರ್ಶನದಲ್ಲಿ ಅಧಿಕಾರಿ ವಹಿಸಿದವಳಾಗಿದ್ದೇನೆ. ಆಡಳಿತ ದೃಷ್ಟಿಯಿಂದ ನೋಡುವಾಗ ಯಾವ ಕುಂದುಕೊರತೆಗಳು ಕಾಣುವುದಿಲ್ಲ. 14 ವರ್ಷದ ಪ್ರಾಯದವಳಾದ ನನಗೆ ಯೋಗ್ಯ ಸಂಪನ್ನನಾದ ವರನನ್ನು ವರಿಸಬೇಕೆಂಬ ಆಸೆ. ಅದಕ್ಕಾಗಿ ಆಲೋಚನೆ ಮಾಡಿದರೆ ನೆನೆಸಿ
ತೈಲ 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 ಪರಮಶ್ರೇಷ್ಠವಾದ ಈ ಕಾಶ್ಮೀರ ರಾಜ್ಯವನ್ನು ಪರಿಪಾಲಿಸಿ ಬಂದ ಶೂರ ಸೇನೆ ಎಂದರೆ ನಾನೇ ಸರಿ. ಸಕಾಲದಲ್ಲಿ ಸಭೆಯನ್ನು ಸೇರುತ್ತೇನೆ. ಆಹಾ, ಇದೇನಾಗ್ತದೆ? ತಮ್ಮವರನ್ನೆಲ್ಲ ಗಾರುಗೇಡಿಸಿದ್ದಾಳಂತೆ. ಅದಕ್ಕಾಗಿ ಚತುರಂಗ ಸೇನೆಯನ್ನು ಸೇರಿಕೊಂಡು ಸಾಗಿ ಬಿಡುತ್ತೇನೆ. ನೀನು ಯಾರು? ನಿನ್ನ ರಾಜ್ಯ ಯಾವುದು? ನಿನ್ನ ಕುಲ ಯಾವುದು ಎಂದು ಹೇಳಿ ಇಲ್ಲಿಂದ ತೆರಳು. ನನ್ನ ರಾಜ್ಯ ಪೌರುಷ ಎನ್ನಲು ಪುರುಷರಿಗೆ ಮಾರಿ ಹೋದಂತಲ್ಲ.
ನೀನಿನ್ನು ಚಿಕ್ಕ ಪ್ರಾಯದವಳು. ಚಿಕ್ಕ ಪ್ರಾಯದವಳು ಚಿಕ್ಕ ಪ್ರಾಯದವಳು ನೀನು ಮಿಕ್ಕಿ ಮಾತನಾಡಿ ನಿನ್ನ ನೀನಿನ್ನು ಚಿಕ್ಕ ಪ್ರಾಯದವಳು. ನಿನ್ನ ಗರಿಯದ ರೀತಿಯಲ್ಲಿ ಬಾಯಿಗೆ ಬಂದ ಹಾಗೆ ಮಾತನಾಡುತ್ತಿರುವೆ. ಸಾರಿಕೊಂಡರೆ ಪಾಪವಿಲ್ಲ, ಸರ್ಪವನ್ನಾದರೂ ಅಲ್ಲಿ ಸಾರಬೇಕಂತೆ. ಅದು ಯೋಧ ಬೀಜವಾದದ್ದು. ದೀಪ ಆರುವ ಮುನ್ನ ಪ್ರಕಾಶವಾಗುತ್ತದೆ. ವಿನಾಶಕಾಲಕ್ಕೆ ವಿಪರೀತ ನೋಡು, ತನ್ನ ಕ್ರೂರಾಂಬುಗಳನ್ನು ನಿನ್ನನ್ನು ವೃದ್ಧಾಶ್ರಮದಲ್ಲಿ ಕಳುತ್ತೇನೆ. ತೈದ 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 बापुरे धरणी जान पराक्रमे बापुरे तत्कुतागिड बापुरे धरणी जान पराक्रमे बापुरे ರಣದೊಳು ನಿನ್ನ ಬಾಪುರೆ ರಣದೊಳು ನಿನ್ನ ಕೋವ ಭೂಪರ ಕಾಣೆ ಭೂಪರ ಕಾಣೆ ದಿದ್ದಾನೆ ತತ್ಕುತಾಗಿಡ ಚಾಪವಿದ್ಯೆಯಲ್ಲಿಯೇ ಸಂಪನ್ನ ಇನ್ನು ಚಾಪವಿದ್ಯೆಯಲ್ಲಿ ಸಂಪನ್ನ ಕೋಪ ಆಸೆಯೊಳಗೆಯೋ ಕೋಪದಾಸೆಯೊಳಗೆಯೋ ಬಾಪುರೆ ಧರಣಿ ಜಾಬರಾಕವಿ ಬಾಪುರೆ ತಗದಿರದೆ 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 ಚಾಪವಿದ್ಯೆಯಲ್ಲಿ ಮೀರಿದವರು ಈ ಧರೆಯಲ್ಲಿ ಯಾರೂ ಇಲ್ಲ. ಆದರೂ ಅಮ್ಮಳು ಬಾಲಕಿ ಎದುರಿನಲ್ಲಿಂದ ಪರಾಕ್ರಮವನ್ನು ಕಾಣಿಸುವುದನ್ನು ನೋಡಿದರೆ ಅಪಹಾಸ್ಯ ಕಾಣುತ್ತದೆ. ಸ್ವತಃ ಕರೆದುಕೊಂಡು ಕತ್ತರಿಸಬೇಕಾದ ಇವಳನ್ನು ಶರವರ್ಷದಲ್ಲಿ ಅಭಿಷೇಚನ ಮಾಡುತ್ತಿರುವೆ. ಇವರು ಯಾರೆಂದು ತಿಳಿದೆಯಾ? ಮಹಾಪರಾಕ್ರಮಿ ಕ್ಷತ್ರಿಯ ಸಾಮ್ರಾಜ್ಞಿಯಾದ ಇವಳು ನಿನ್ನ ಮಗಳಾದ ಕಾಂಚನ ಮಾಲಿಕೆಯ ಪುತ್ರಿ, ನಿನಗೆ ಪೌತ್ರಿ. ಇವಳೊಂದಿಗೆ ಸಂಧಾನ ಮಾಡಿಕೊಂಡು ಸಕಲ ಮೋಹರವನ್ನು ಕಳುಹಿಸಿಕೊಡುವುದು ಉಚಿತ. ಇದು ಆಕಾರವನ್ನು ಮಾಡು. ದೇವಮರ್ತಿಗಳೇ, ನಿಮ್ಮ ಮಾತನ್ನು ಕೇಳಿ ಪರಮಾನಂದವಾಯಿತು. ಪರಮ ವಿಕ್ರಮಿಯಾದ ಕ್ಷತ್ರಿಯ ಸಾಮ್ರಾಜ್ಞಿಯಾದ ನನ್ನ ಪುತ್ರಿ ಎನ್ನುವುದಕ್ಕೆ ನನಗೆ ಬಹಳ ಸಂತೋಷವಾಗುತ್ತಿದೆ. ಇವಳೊಂದಿಗೆ ಸಂಧಾನವನ್ನು ಮಾಡಿಕೊಂಡು ಇವಳನ್ನು ಕಳುಹಿಕೊಳ್ಳಬೇಕಾದದ್ದು ನನ್ನ ಕರ್ತವ್ಯ. ಆದರೆ ನಾನು ಅವಳ ಅಜ್ಜೆ ಎನ್ನುವುದು ನನಗೆ ತಿಳಿದಿದೆ. ಅವಳಿಗೆ ತಿಳಿಸುವುದು ನಿಮ್ಮ ಕರ್ತವ್ಯ. ಓ ಮೀನಾಕ್ಷಿ, ಮಹರ್ಷಿಗಳೇ, ಈತನು ಬೇರೆ ಯಾರು ಅಲ್ಲ, ನಿನ್ನ ತಾಯಿಯ ತಂದೆ. ಹೋಗಿ ಮೊದಲು ಕ್ಷಮೆ ಕೇಳಿ ಕಾಲಿಗೆ ನಗು. ಆದಿತ್ಯ ಮಹರ್ಷಿಗಳೇ, ಶುಭವಾಗಲಿ. ನಾನಿನ್ನು ತೆರಳುತ್ತೇನೆ. ಅಜ್ಜ, ಅರಿಯಾಗಿ ಮಾಡಿದ ತಪ್ಪನ್ನು ಕ್ಷಮಿಸಬೇಕು. ಹೇಳು, ಎದ್ದೇಳು. ಓ ಪುಣ್ಯವಂತಳೆ, ಪುಣ್ಯವಂತಳೆ ನೀನು ಸಣ್ಣವಳಾದಳು. ಪುಣ್ಯವಂತಳೆ ನೀನು ಸಣ್ಣವಳಾದಳು.
ಇದೆಲ್ಲವೂ ಶುಭವೆಂದು ತಿಳಿದು ನಿನಗೆ ಮುಂದುವರಿಯುವುದಕ್ಕೆ ನನ್ನ ಬೆಂಬಲವನ್ನು ನೀಡುತ್ತಿದ್ದೇನೆ. ಅಷ್ಟೇ ಅಲ್ಲದೆ ಕೆಲವು ದಿನಗಳ ಕಾಲ ನಮ್ಮ ಬಳಿಯುಳಿದು ನಮ್ಮ ಸತ್ಕಾರವನ್ನು ಸ್ವೀಕರಿಸಿ ತೆರಳಬಹುದು. ಆದಿಸುವ ಅಜ್ಜಯ್ಯ. ಬಾಗಿಗೆ ರಾಪಿತ ಮಹಾರಿತ ಬೀಳ್ಕೊಂಡು ಸಕಲ ಸೇನೆಯನ್ನು ಕೂಡಿಕೊಂಡು ಮುಂದಕ್ಕೆ ಬರುತ್ತಿರುವ ಸಂದರ್ಭ. ಆಹಾ, ಇದೇನಾಶ್ಚರ್ಯ! ಬಾಧೆ ಕಣಿಕಣುಗಾದ ಭಾಸ್ಕರನ ಗೋವಿಂದ. ಬಾಧೆ ಕಣಿಕಣುಗಾದ ಭಾಸ್ಕರನ ಗೋವಿಂದ. ಬಾಳ ಮಗಳಿರುವ ಗುರವ, ಬಾಳ ಮಗಳಿರುವ ಗುರವ. ಶೂಲಧರನಿರುವ ಕಿರಿಯಂತೆ ಕೂಡಿರಿ, ಶೂಲಧರನಿರುವ ಕಿರಿಯಂತೆ ಕೂಡಿರಿ. ಬಾಲಭಾಸ್ಕರ ತೇಜದಿಂದ ಕೊಂಬಳಿಸಿರುವಂತೆ ಸಕಾಲ ಪ್ರಭೇದದಿಂದ ಕೂಡಿದ ಈ ನಗರವನ್ನ ಕಾಣುವಾಗ ಎಂಥವರು ಆಶ್ಚರ್ಯಪಡಲೇಬೇಕು. ಏನೇ ಆಗಲಿ ಈ ನಗರ ಯಾವುದು, ಇಲ್ಲಿ ಇರುವವರು ಯಾರು ಎಂದು ತಿಳಿಯಲು ನಮ್ಮವರಲ್ಲಿ ಹೇಳಿದ್ದೇನೆ. ಮುಂದೇನಾಗುತ್ತದೆ ನೋಡುವಾಗ ಬಂದು ಅವರಾಡಿದಂತಹ ಮಾತು ಸಕಾಲ ವಿಜೃಂಭಣೆಯಿಂದ ಕೂಡಿರುವುದು. ಇದುವೇ ಸ್ತ್ರೀ ಮಲಯಾಳ. ಇದನ್ನು ಸಂರಕ್ಷಣೆ ಮಾಡಿರೋಳು ಪದ್ಮಗಂಧಿನಿಯಂತೆ, ಮಹೇಂದ್ರ ಜಾಲಗಳಲ್ಲಿ ಗೋವಿಂದನಂತೆ. ಇವಳನ್ನು ಗೆಲ್ಲುವುದು ಕಠಿಣವೆಂದು ಹೇಳಿದಾಗ ಅವರಿಗೆ ಧೈರ್ಯದ ಮಾತುಗಳನ್ನು ಹೇಳಿದ್ದೇನೆ. ಮುಂದೇನಾಗುತ್ತದೆ ನೋಡೋಣ. ನಮ್ಮ ದೂತಿ ಆಡಿದಂತಹ ಮಾತು ಯಾರೋ ಒಬ್ಬಳು ತರುಣಿ ಚದುರಂಗ ಬಲವನ್ನು ಕೂಡಿಕೊಂಡು ನಮ್ಮವರನ್ನು ಗಾಳಿಗೇಡಿಸಿದ್ದಾರಂತೆ. ಅದಕ್ಕೆ ನಾನೇ ಸ್ವಯಂ ಈರು ಮಾಡುತ್ತೇನೆ. ನಯ
ಕುರಿರ ಪಾಲನೆಯಲ್ಲಿದೆ. ಎಲ್ಲ ಮೀನಾಕ್ಷಿ, ಯಾರೋ ಕುರೀಂದ್ರಪಾಲರನ್ನು ಭಂಡರನ್ನು ನೀನು ಗೆದ್ದಿರಬಹುದು. ಆದರೆ ಮಹಾಪರಾಕ್ರಮಿಯಾದ ನನ್ನನ್ನು ಜಯಿಸುವುದು ಅತಿ ಸುಲಭದ ಮಾತಲ್ಲ. ನಮ್ಮ ವೈರತ್ವವನ್ನು ಕಟ್ಟಿಕೊಂಡು ಉಳಿದವರಿಲ್ಲ. ಕಾಲಿಗೆರಗಿದರೆ ದಯವಿರಿಸಿ ಕಳುಹಿಸಿಕೊಡುತ್ತೇನೆ. ಕಲಿ ನೀನಲ್ಲ ನಾನೇ. ಇನ್ನು ಹೆಚ್ಚಿನ ಗರ್ವದ ಮಾತಿದ್ದರೆ ದೂರದಲ್ಲಿ ಸೋಲಿಸು. ಬಾ ಮುಂದೆ. ತೈದ 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 ಎಲಾ ಪದ್ಮಗಂಧಿನಿ, ಏನಾಯ್ತು ನಿನ್ನ ಪರಾಕ್ರಮ? ನಿನ್ನ ಇಂದ್ರಾಧಾರ ಮಹೇಂದ್ರಾಧಾರಗಳು ಮೋಡಿ ವಿದ್ಯೆಗಳು ಎಲ್ಲಿ ಹೋಯ್ತು? ನಿನ್ನನ್ನ ಕೈಸರ ಹಿಡಿದಿದ್ದೇನೆ. ಜಲ ಜಗನ್ನಿರಿ ಮೀನನಯನೆಂದ್ರಿಗಿರಗಿ ಜಲ ಜಗನ್ನಿರಿ ಮೀನನಯನೆಂದ್ರಿಗಿರಗಿ ನೆಲೆಯ ನರಿಯದೆ ಕೆಣಕಿ ಗೆಡ್ಡೆವು ನೆಲೆಯ ನರಿಯದೆ ಕೆಣಕಿ ಗೆಡ್ಡೆಮ್ಮನೋ ಮುಂದೆ ಸಲಹಬೇಕೆಂಬಯನೋ ಮುಂದೆ ಸಲಹಬೇಕೆಂಬಯನೋ ಆ ನೆಲೆಯನ್ನರಿಯದೆ ನಾಕೆಟ್ಟೆ. ನಮ್ಮವರಾಡಿದಂತಹ ಮಾತನ್ನು ಕೇಳಿ ಮೂಢರಾಗಿ ಕೆಳಗಿಟ್ಟೆ. ಅಮ್ಮ, ನೀನೇನು ನಿನ್ನ ಪರಾಕ್ರಮವೇನೆಂದು ತಿಳಿಯದೆ ನಾಕೆಟ್ಟೆ. ನನ್ನನ್ನು ಕ್ಷಮಿಸಿ. ನಾನು ಮಾಡಿದಂತಹ ತಪ್ಪನ್ನು ನೀವು ಕ್ಷಮಿಸಬೇಕಮ್ಮ, ಕ್ಷಮಿಸಬೇಕು. ಓ ಜಾನೆ, ನಮಗೆರಗರುಂಟೆ ಜಾಣೆ ನೀ ನಮಗೆರಗರುಂಟೆ ಹೀನ ಸತ್ವರು ನಾವು ಹೀನ ಸತ್ವರು ನಾವು ನಿನ್ನಯ ತ್ರಾಣಕ್ಕಿದಿರೆ ನಾವು ನಿನ್ನಯ ತ್ರಾಣಕ್ಕಿದಿರೆ ನಾವು ನಿನ್ನಯ ತ್ರಾಣಕ್ಕಿದಿರೆ ಸೋರು ಶೌರ್ಯವ ಹೇಳಿಬಿಡಬೇಕೆ ಜಾಣೆಯಾದ ನೀವು ನಮಗೆ ಇರಾಗುವುದುಂಟೆ. ಹೀನ ತತ್ವವು ನಾವು ನಿಮ್ಮಷ್ಟು ಪರಾಕ್ರಮಿಗಳಲ್ಲ. ಎಲ್ಲಿ ಹೋಯ್ತು ನಿನ್ನ ಪರಾಕ್ರಮ? ಇಡೀ ನೆನಸು ಮಾಡಿಲ್ಲ. ಬಾ ಮುಂದೆ. ಅಮ್ಮ, ನಿನ್ನಲ್ಲಿ ಯುದ್ಧ ಮಾಡುವಷ್ಟು ಶಕ್ತಿ ನನ್ನಲ್ಲಿ ಉಳಿದಿಲ್ಲ. ಸೋತವಳು ನಾನು, ಗೆದ್ದವರು ನೀವು. ಬರಿದೆ ಬಾಯಿಗೆ ಬಂದಂತೆ ಬೈದೆ, ಬಂಧಿಸಿದೆ. ನನ್ನನ್ನು ಕ್ಷಮಿಸಿ. ನಿಮಗೆ ಕಪ್ಪ ಕಾಣಿಕೆ ನೀಡುವುದರ ಜೊತೆಗೆ ನೀವು ಮಾಡುವ ಕಾರ್ಯಕ್ಕೆ ಬೆಂಬಲಿಗರಾಗಿರುತ್ತೇವೆ. ಎಲಾ ಪದ್ಮಗಂಧಿನಿ, ಸೆರೆಯಾದವಳು ನೀನು. ನಿನ್ನನ್ನು ಕೊಲ್ಲುವುದು ಉಚಿತವಲ್ಲ. ಸ್ತ್ರೀ ಹತ್ಯೆ ಮಹಾಪಾಪ. ಅದಕ್ಕಾಗಿ ನಮಗೆ ಬೇಕಾದ ಕಪ್ಪ ಕಾಣಿಕೆಯನ್ನು ನಿನ್ನಿಂದ ಪಡೆದು ನಿನ್ನ ರಾಜ್ಯವನ್ನು ನಿನಗೆ ಒಪ್ಪಿಸುತ್ತಿದ್ದೇನೆ. ನಿನಗೆ ಮಂಗಳವಾಗಲಿ. ನೀನಿನ್ನು ತೆರಳಬಹುದು. ನಾನಿನ್ನು ಪದ್ಮಗಂಧಿನಿಯಿಂದ ಸಕಲ ಕಪ್ಪ ಕಾಣಿಕೆಯನ್ನು ಪಡೆದು ಶ್ರೀಮಲಯಳ ಬಿಟ್ಟಿದ್ದಾಯ್ತು. ಭೂಮಂಡಲದಲ್ಲಿ ಸಕಲರನ್ನ ಗೆದ್ದಂತಾಯ್ತು. 7 ದಿಕ್ಕನ್ನ ಗೆದ್ದಂತಾಯ್ತು. ಇನ್ನು ನನ್ನ ಮಹತ್ವಾಕಾಂಕ್ಷೆ ಈಡೇರಬೇಕಾದರೆ ವರನ್ವೇಷಣೆಯನ್ನು ಮುಂದುವರಿಸಬೇಕು. ಉಳಿದಿರುವುದು ಒಂದೇ ದಿಕ್ಕು, ಕೈಲಾಸವಂತೆ ತಾನೇ. ಹೊತ್ತನ್ನು ಕಳೆದೆ ನೇರವಾಗಿ ರಜತ ಶೈಲವನ್ನೇರುತ್ತೇನೆ.
ಎಲ್ಲವೋ ನಮ್ಮ ತಂದೆ ಏನ್ ಮಾಡ್ತೀರಿ? ಮಾತನಾಡುವುದಕ್ಕೆ ತೊಡಗಾಡುತ್ತಿದ್ದೀಯಾ? ಯೋಚನೆ ಮಾಡಬೇಡ, ಈಗ ಅನುಗ್ರಹಿಸಿದ್ದೇನೆ, ಸರಿಯಾಗಿ ಮಾತಾಡು. ಅಷ್ಟೇ ಅಲ್ಲ, ನಮ್ಮ ತಂದೆಯಾದ ನಿಮ್ಮನ್ನು ಬಾಯಿಗೆ ಬಂದಂತೆ ಕರೆದಳು. ಧೈರ್ಯ ಇದ್ದದ್ದೇ ಹೌದಾದರೆ ನೀರಾಗಬೇಕಂತೆ. ನಂದಿಗೆ ಜನ ನುಡಿಯನು, ನಂದಿಗೆ ಜನ ನುಡಿಯನು, ಹೇಳುವುದರೆ ಎಂಬುದರಲ್ಲಿ ನೋಡದೆ, ಹೇಳುವುದರೆ ಎಂಬುದರಲ್ಲಿ ನೋಡದೆ ಎಂದು ಇಲ್ಲದ ಜೋಡಿಯು
ಈಗ ಭೂಲೋಕದ ಹೆಣ್ಣಾರಳು ನನ್ನನ್ನು ಕಡೆಗಣಿಸಿದ್ದಲ್ಲದೆ ಹೀನಾಯವಾಗಿ ಬಂದಿದ್ದಾಳೆ. ಈ ಕುರಿತಾಗಿ ನಾನು ಯೋಚನೆ ಮಾಡುತ್ತೇನೆ. ನೀನು ಆ ಕಡೆಯಲ್ಲಿರು. ಆಯ್ತು ಒಡೆಯ. ಇದಕ್ಕೆ ನಾನಾಗಿಯೇ ಹೋಗುವುದು ಸರಿಯಲ್ಲ. ನನ್ನ ಮಗನಾದ ವೀರಭದ್ರನನ್ನು ಕರೆಯುತ್ತೇನೆ. ವೀರಭದ್ರ, ಮಗನೇ ವೀರಭದ್ರ ಎಂದು ಕರೆಯಾಯಿತು. ನಿಮ್ಮ ಕರೆಗೆ ಹೋಗೊಟ್ಟು ಓಡು.
ಹರನ ತರಳನು ಹರನ ತರಳನು ಕರಿಯ ಫಲವನು ಕರಿಯ ಫಲವನು ನಿನ್ನ ಮನಪೌರುಷದ ಮಾತು ನನ್ನಲ್ಲಿ ನಡೆಯದು. ನಿಮ್ಮವರನ್ನೆಲ್ಲ ಗಾಳಿಗೆಸಿದ ನನಗೆ ನಿನ್ನನ್ನು ಸೋಲಿಸುವುದು ಕಷ್ಟವೇನಿಲ್ಲ. ದಾರಿ ಬಿಟ್ಟರೆ ಬಣ್ಣದು, ಇಲ್ಲದೆ ಹೋದರೆ ನಿನ್ನನ್ನು ಹತ್ತಿಸುವುದು ಖಂಡಿತ. ತರಳನೆಲ್ಲ ಪುರಗಳಿವೆ ತರಳನೆಲ್ಲ ಪುರಗಳಲ್ಲಿ ತಾತನಾವನು ನಿನ್ನ ತಾತನಾವನು ಎಲ್ಲ ಪಾಲಕಿ ಚಿಕ್ಕವಳೆಂದು ಸುಮ್ಮನಾದರೆ ನನ್ನ ಮನಸಮೂಹನ್ನೇ ಮೂರ್ಛೆಗೊಳಿಸಿ ಬರಳೆಂದು ಮೆರೆಯುತ್ತಿರುವೆ. ನೀನು ಯಾರು? ನಿನ್ನ ಪುರ ಯಾವುದು? ನಿನ್ನ ತಂದೆ ತಾಯಿಗಳ್ಯಾರು? ಮದುವೆಯಾಗಿದ್ದರೆ ನಿನ್ನನ್ನು ಒಲಿಸಿದ ವರನ್ಯಾರು ಎಂದು ಹೇಳಿ ತೆರಳಿಲಿದ್ದ. ಯಾರು ಕೊಟ್ಟರು ಯಾರು ಕೊಟ್ಟರು ನಿನಗೆ ಈ ವಿಚಾರವ ನಿನಗೆ ಈ ವಿಚಾರವ ನಾನಿಗೆ ನನ್ನನ್ನು ವಿಚಾರಿಸುವ ಅಧಿಕಾರ ಕೊಟ್ಟವರು. ನಾರಿಯೊಂದು ಸಲುಗೆಯ ಮಾತಾಡಿದ್ರು ಮೊದಲು ನಿನ್ನ ವಿಚಾರವನ್ನು ಹೇಳಿ ದಾರಿ ಬಿಟ್ಟು ದೂರ ಸರಿ. ರಜತ ಪುರ ನಿವಾಸ ಹೈ ಆಗಲಾರೆ ರಜತ ಪುರ ನಿವಾಸ ತರುಣಿ ಕೇಳರೆ ತರುಣಿ ಕೇಳರೆ ಬಲಗರಂಗ ಬರುವುದಾದ ಈ ಜನರೇ ಎಲ್ಲ ತರುಣಿ, ರಜತಪುರ ನಿವಾಸದಂತಹ ದುಷ್ಟ ಭಂಜಕನಾದ ಪರಮೇಶ್ವರ ನಾನೇ. ನನ್ನ ಬಗ್ಗೆ ತಿಳಿಯದೆ ಮಾತಾಡಬೇಡ.
ನಿನ್ನನ್ನು ಗೆಲ್ಲುವುದಕ್ಕೆ ಯಾರ ಅಗತ್ಯವೂ ನನಗಿಲ್ಲ. ತ್ರಿಪುರ ನನ್ನ ಸುಟ್ಟವರಿಗೆ ಮಾನವಿದ್ಯೆ
ಶಂಕರ ನಾದ ಶರೀರ ಪರ ವೇದ ವಿಹಾರ ಜೀವೇಶ್ವರ ಶಂಕರ ಶಂಕರ